ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಲೇಸ್ ಚಾಟ್ಸ್ ರೆಡಿ ಮಾಡ್ತಿದ್ದೆ. ಫಸ್ಟ್ 3 ಆನಿಯನ್ ಕಟ್ ಮಾಡಿಕೊಂಡೆ. ಅದಾದಮೇಲೆ ಒಂದು ಫುಲ್ ಟೊಮೊಟೊ, ನಾಲ್ಕು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ. ಅಮ್ಮ ಬಂದು ಏನು ಮಾಡ್ತಿದ್ದೀನೋ ಅಂತ ಬಂದು ನೋಡ್ತಾ ಇದ್ರು. ಇದೆಲ್ಲ ಕಟ್ ಮಾಡಿದ್ಮೇಲೆ ಒಂದು ಬಾಕ್ಸ್ ಥರ ತೊಗೊಂಡೆ, ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಅಂತ. ಒಂದು 3 ಥರದ ಲೇಸ್ ತಂದ್ಕೊಂಡಿದ್ದೆ, ಒಂದು ಕುರ್ಕುರೆ ತಂದಿದ್ದೆ, ಅದಾದಮೇಲೆ ಒಂದು ಮೂಂಗ್ ದಾಲ್ ಮತ್ತು ಖಾರದ್ದು ತಂದು ಬಂದಿದ್ದೆ. ಅದನ್ನೆಲ್ಲ ಇದರಲ್ಲಿ ಹಾಕಿ ಸ್ವಲ್ಪ ಪುಡಿ ಆಗಂಗೆ ಮಿಕ್ಸ್ ಮಾಡಿಕೊಂಡೆ. ಅಂದರೆ ಫುಲ್ ಪುಡಿ ಆಗಲಿಲ್ಲಂಗೆ ಲೈಟಾಗಿ ಸ್ವಲ್ಪ ಪೀಸ್ ಆಗಂಗೆ. ಅಣ್ಣ ಬಂದು ನೋಡ್ದೆ ಹೆಂಗೆ ಮಾಡ್ತಿದ್ದೀನಿ ಅಂತ, ಹೆಲ್ಪ್ ಮಾಡೋಕ್ಕೆ ಬಂದ. ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡೆ, ಎಲ್ಲ ಮಿಕ್ಸ್ ಆಗಂಗೆ. ಆಮೇಲೆ ಆನಿಯನ್ಸ್, ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಒಂದೊಂದು ಹಾಕಿದೆ. ಆಮೇಲೆ ಅಣ್ಣ ಮಸಾಲ ಹಾಕ್ದ, ಮತ್ತು ಸ್ವಲ್ಪ ಗರಂ ಮಸಾಲ, ನೆಕ್ಸ್ಟ್ ಸ್ವಲ್ಪ ಮ್ಯಾಗಿ ಮಸಾಲ ಹಾಕಿದ್ವಿ. ಒಂದು ಪ್ಯಾಕೆಟ್ ಫುಲ್ ಹಾಕಿದ್ವಿ ಮ್ಯಾಗಿ ಮಸಾಲ, ಮತ್ತು ಸಾಸ್ ಹಾಕಿದ್ವಿ. ಟೇಸ್ಟ್ಗೆ ಸ್ವಲ್ಪ ಸಾಲ್ಟ್, ಇದೆಲ್ಲ ಹಾಕಿದ್ಮೇಲೆ ನಿಂಬೆಹಣ್ಣು ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಫುಲ್ ಕೆಳಗಿಂದ ಎಲ್ಲ ಮಿಕ್ಸ್ ಆಗ್ತಾ ಹೋಗುತ್ತೆ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಬೌಲಿಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋದು. ಫ್ಲಿಪ್ಕಾರ್ಟಲ್ಲಿ ಗ್ರೋಸರೀಸ್ ಆರ್ಡರ್ ಮಾಡಿದ್ವಿ, ಆಗಲೇ ಬಂದಿದ್ವು. ಸೊ ಲೆಟ್ ಮೀ ಶೋ ಯು ವಾಟ್ ವಿ ಹ್ಯಾವ್ ಆರ್ಡರ್ಡ್. ಫಸ್ಟ್ ಐಟಮ್ ಜೆಂಟಿಲ್ ಲಿಕ್ವಿಡ್ 3.2 kg. ನೆಕ್ಸ್ಟ್ ಶೇಂಗಾ ಬೀಜ 2 kg, 2 ಪ್ಯಾಕೆಟ್, 1 kg 2 ಪ್ಯಾಕೆಟ್. ನೆಕ್ಸ್ಟ್ 1.5 kg ಬೆಲ್ಲ. ನೆಕ್ಸ್ಟ್ ಮೆಂತೆಕಾಳು, ಇದು ತೊಗರಿ ಬೇಳೆ, ಇದು ಜೀರಿಗೆ, ಇದು ಚನ್ನ ದಾಲ್. ಸೊ ಇವಿಷ್ಟು ಸೇರಿ 1145 ಆಯಿತು. ಇನ್ನೊಂದು ನಾನಿವತ್ತು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ, ಲೆಟ್ ಮಿ ಶೋ ಯು. ಬಟರ್ಫ್ಲೈ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸ್ತಿದೆ. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ.
and don't forget to subscribe my YouTube channel.